ದಶಕಗಳಿಂದ ನಡೆಯುತ್ತಿದ್ದಂಥ ಒಳ ಮೀಸಲಾತಿ ಹೋರಾಟಕ್ಕೆ ಕೊನೆಯೂ ಕೂಡ ರಾಜ್ಯ ಸರ್ಕಾರ ಐತಿಹಾಸಿಕ ತೀರ್ಮಾನವನ್ನು ಕೈಗೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ದಲಿತ ಸಮುದಾಯದಲ್ಲಿ ಇಷ್ಟು ವರ್ಷಗಳ ಕಾಲ ನಡೆಯುತ್ತಿದ್ದಂತಹ ಹೋರಾಟ ಒಂದು ಹಂತಕ್ಕೆ ಈಗ ಅಂತ್ಯ ಆಗಿರುವಂತದ್ದು. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರು ಆಗಿರುವಂತಹ RB ತಿಮ್ಮಪ್ಪ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ತಿಳಿಯುವಂತ ಒಂದು ಪ್ರಯತ್ನ ಮಾಡೋಣ. ತಿಮ್ಮಪ್ಪ ಅವರ ಬಹಳ ಮುಖ್ಯವಾಗಿರುವಂತದ್ದು ಹಲವು ದಶಕಗಳಿಂದಲೂ ಕೂಡ ಬೇಡಿಕೆಗಳಿದ್ವು. ಇದಕ್ಕೆ ಯಾವಾಗ ಇತ್ತೀಚೆಗೆ ಆಗುತ್ತೆ, ಯಾವಾಗ ಮುಂದೆ ಬೇರೆ ಸ್ವರೂಪದಲ್ಲಿ ಕೂಡ ಹೋರಾಟಕ್ಕೆ ಸಿದ್ಧತೆಗಳು ನಡೀತವೆ. ಸೊ ಇವೆಲ್ಲವೂ ಕೂಡ ಹೇಗೆ ನೀವು ಅದನ್ನು ನಿಭಾಯಿಸುವಂತ ಸಾಧ್ಯ ಆಯ್ತು ಸರ್ಕಾರ? ಒಳ ಮೀಸಲಾತಿ ಹೋರಾಟ ದಶಕಗಳಿಂದ ಪ್ರಾರಂಭ ಆಯಿತು. ಅದರಲ್ಲಿ ವಿಶೇಷವಾಗಿ ನಾನು ಹುನಗುಂದ ಬೈ ಎಲೆಕ್ಷನ್ ಟೈಮ್ದಲ್ಲಿ SM ಕೃಷ್ಣಾಜಿಯವರು ಮುಖ್ಯಮಂತ್ರಿ ಇದ್ದರು. ಆವಾಗ ಒಳ ಮೀಸಲಾತಿ ಹೋರಾಟ ತೀವ್ರಗೊಂಡಾಗ SM ಕೃಷ್ಣಾಜಿಯವರು ಆಯೋಗ ನೇಮಕ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೆ ಹಲವಾರು ಪಕ್ಷಗಳು ಮುಖ್ಯಮಂತ್ರಿಗಳಾಗೋದು. ಧರ್ಮಸಿಂಗ್ ಅವರು ಬಂದರು, ಆವಾಗ ಸದಾಶಿವ ಅಂಥೇಳಿ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡೋಕ್ಕಾಯ್ತು. ನಡುವೆ 3 ಜನ ಮಾಡಿದರು, ಆಗದಿದ್ರೆ ಸದಾಶಿವ ಅವರು ಬಂದರು. ಅವರು ರಿಪೋರ್ಟ್ ಕೊಟ್ಟರು. ಆನಂತರ BJP ಸರ್ಕಾರ ಬಂತು, ಅದನ್ನು ತಿರಸ್ಕಾರ ಮಾಡಿತು. ಮಧುಸ್ವಾಮಿ ಅವ್ರ ನೇತೃತ್ವದ ಕಮಿಟಿ ಅಂದರೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದು, ಅದು ಸಂವಿಧಾನಬದ್ಧವಾದಂಥ ಕಮಿಟಿ ಅಲ್ಲ. ತನ್ಮೂಲಕ ಸುಮ್ಮನೆ ಒಂದು ಕಾಟಾಚಾರಕ್ಕಾಗಿ ಒಂದು ಕಮಿಟಿ ರಿಪೋರ್ಟ್ ತಗೊಂಡಂಗೆ ಮಾಡಿ ಅವರು ಒಂದು ರಿಪೋರ್ಟ್ ಕೊಟ್ಟರು. ಆದರೆ ಅದು ಸಂವಿಧಾನಬದ್ಧವಾಗಿ ಇರಲಾರ್ದೇ ಇರೋದ್ರಿಂದ ನಾವು ಅಗೇನ್ ನಮ್ಮ ಸರ್ಕಾರ ಬಂದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಕಮಿಟಿ ಮಾಡಿ ರಿಪೋರ್ಟ್ ತೆಗೆದುಕೊಂಡಿವಿ. BJP ಆಡಳಿತ ಸರ್ಕಾರದಲ್ಲಿ ಜನತೆಗೆ ತಪ್ಪು ದಾರಿಗೆಳಿತಕ್ಕಂಥ ಪರ್ಸೆಂಟು 56% ನಾವು ರಿಸರ್ವೇಷನ್ ಕೊಟ್ಟಿವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ಅವ್ರದೇ ಸರ್ಕಾರ ಕೇಂದ್ರದಲ್ಲಿರೋದ್ರಿಂದ ಶೆಡ್ಯೂಲ್ 9ನಲ್ಲಿ ಸೇರಿಸಲಾರದೆ ಎಲ್ಲೋ ಒಂದು ಕಡೆ ಜನತೆಗೆ ನಾವು ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಸುಳ್ಳನ್ನೇ ಬಂಡವಾಳ ಮಾಡ್ಕೊಂಡು ಅಡ್ಡಾಡಿ ಕೋರ್ಟ್ನಲ್ಲಿ ಸ್ಟೇ ಸಿಗುವ ರೀತಿಯಲ್ಲಿ ಅವರು ಮಾಡಿದರು. ಒಂದು ವೇಳೆ ನಮಗೆ 56%ಗೆ ಸಿಕ್ಕಿದ್ರೆ 6 ನಮಗೆ ಲೆಫ್ಟ್ ರೈಟ್ಗೆ ಬರ್ತಿತ್ತು, ಟಚಬಿಲಿಸಿಗೆ 5 ಹೋಗ್ತಾ ಇತ್ತು. ನೋಡಿ, ಅವ್ರು ಮಾಡಿದಂಥ ತಪ್ಪಿಗೆ ನೋಡಿ ನಮ್ಮ ಸಂವಿಧಾನಬದ್ಧವಾಗಿ ಅಸೆಂಬ್ಲಿಯಲ್ಲಿ ಕೌನ್ಸಿಲಲ್ಲಿ ಪಾಸ್ ಮಾಡಿ ಒಂದು ಆ್ಯಕ್ಟೇ ತರಕ್ಕೆ ಹೋಗಿ ಗವರ್ನರ್ದಿಂದ ಸೈನ್ ಮಾಡಿಸ್ಕೊಂಡು ಬಂದಾಗ ದೃಷ್ಟಿಯಿಂದ ಇಡೀ ಸಮಾಜಗಳಿಗೆಲ್ಲ ಅನ್ಯಾಯ ಆಯಿತು. ಇವತ್ತು ಟೀಕೆ ಮಾಡ್ತಾ ಇರೋದು ನೋಡಿದ್ರೆ ನನಗೆ ಬೇಸರ ಅನ್ನಿಸ್ತಿದೆ. ನೀವು ಶೆಡ್ಯೂಲ್ 9ನಲ್ಲಿ ಸೇರಿಸಲಾರದೆ ಇರೋದ್ರಿಂದ ಎಲ್ಲ ಜನಾಂಗಕ್ಕೆ ಅನ್ಯಾಯ ಆದದ್ದು. ನಾವು 6% ಕೊಡ್ತಿದ್ವಿ. ಅವ್ರಿಗೆ ನೋಡಿ, ನಾನು ನೋಡಿದೆ ಪೇಪರ್ ಅಲ್ಲಿ ಇಲ್ಲಿ ನೋಡಿದೆ, ಯಾವುದು ಪರ್ಫೆಕ್ಟಾಗಿ ಕೆಲವೊಂದು ಇದು ತಪ್ಪಾಗಿದೆ, ಇದಾಗಿದೆ ಅಂತ ಹೇಳಿಬೇಕಾದ್ರೆ ಆ ಜನಾಂಗ ಅನ್ಯಾಯ ಆಗೈತಿ, ಈ ಜನಾಂಗ ಅನ್ಯಾಯ ಆಗೈತಿ, ಅಲ್ಲಿ ಹೋಗೈತಿ ಇಲ್ಲಿ ಹೋಗೈತಿ ಅನ್ನೋ ಇದೇನತ್ತಾರಲ್ಲ ಕಾಟಾಚಾರದ ಮಾತುಗಳನ್ನ ಹೇಳ್ಕೊಂಡು ಜನರನ್ನ ನಂಬಿಸ್ತಕ್ಕಂಥ ಕೆಲ್ಸಕ್ಕೆ ಇವ್ರು ಹೋದ್ರೆ ಜನ ಹೆಂಗೆ ನಂಬ್ತಾರೆ? ಆಯ್ತು, ನಿಮ್ಮ ಅವಧಿಯಲ್ಲಿ ಏನು ಮಾಡಿದ್ರಿ ನೀವು? ಯಾಕೆ ಮಾಡೋಕ್ಕಾಗಲಿಲ್ಲ? ಕೇಂದ್ರ ಸರ್ಕಾರ ನಿಮ್ಮದೇ ಇತ್ತಲ್ಲ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಅದ್ಭುತವಾಗಿ ಅವ್ರ ಇತಿಹಾಸ ನಿರ್ಮಾಣ ಮಾಡ್ತಕ್ಕಂಥ ಇತಿಹಾಸ ಪುರುಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರದ ಕ್ಯಾಬಿನೆಟ್, ಇಡೀ ಕ್ಯಾಬಿನೆಟ್ ಎಲ್ಲ ವಿಶ್ವಾಸ ತೆಗೆದುಕೊಂಡಿವಿ, ಅಸೆಂಬ್ಲಿಗೆ ತಂದೀವಿ, ಕೌನ್ಸಿಲ್ಗೆ ತಂದೀವಿ. ಇದನ್ನಿಷ್ಟೆಲ್ಲ ಮಾಡಿದ ನಂತರನೂ ಇವರು ಇನ್ನೂ ಟೀಕೆ ಮಾಡ್ತಾ ಇರ್ಕೊಂಡು ದುರದೃಷ್ಟಕರ. ಇದಕ್ಕೆ ನಮಗೆ ಇಡೀ ಎಲ್ಲ ಸಮಾಜಗಳನ್ನ ವಿಶ್ವಾಸ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚು ಕಟ್ಟ ಕಡೆಯ ಜನಾಂಗಕ್ಕೇನು ಅನ್ಯಾಯ ಆಗ್ತಿತ್ತು. ಇವತ್ತು ರಾಜಕಾರಣ ಮತ್ತೊಂದು ಮಗದೊಂದರ ಜೊತೆಗೆ ರಾಜಕಾರಣ ಪಕ್ಷ ಇದನ್ನೆಲ್ಲದರ ಜೊತೆಗೆ ಎಲ್ಲರ ಪ್ರೀತಿ ಗಳಿಸಲಿಕ್ಕೆ ಪ್ರಯತ್ನ ಮಾಡಿ ಇವತ್ತು ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ, ನಮ್ಮ ಕ್ಯಾಬಿನೆಟ್ಟಿನ ಎಲ್ಲ ಸಚಿವರಿಗೆ, DCM ಆದಿಯಾಗಿ ನಾವು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಬೇಕು. ಮಹದೇವಪ್ಪ ಅವರು ಎಕ್ಸರ್ಸೈಸ್ ಮಾಡಿ ಕೊಟ್ಟಿದ್ದಾರೆ. ಸೋಷಿಯಲ್ ವೆಲ್ಫೇರ್ ಮಂತ್ರಿ ಅವರಿಗೆ ದಲಿತ ಸಮುದಾಯದ ಎಲ್ಲ ನಾಯಕರು, ಪ್ರಿಯಾಂಕಾ ಖರ್ಗೆ ಅವರು ಆದಿಯಾಗಿ, ಮಹದೇವಪ್ಪ ಆದಿಯಾಗಿ, ಪರಮೇಶ್ವರ ಆದಿಯಾಗಿ, ನಮ್ಮ ತಂಗಡಿಗೆ ಆದಿಯಾಗಿ, ನಮ್ಮ KH ಮುನಿಯಪ್ಪ ಸಾಹೇಬ್ರ ಆದಿಯಾಗಿ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಮಾಡ್ತಕ್ಕಂಥ ಕೆಲಸ ಏನು ಮಾಡಿದರೆ ನಾನು ಅವ್ರಿಗೆ ಅಭಿನಂದನೆ ಹೇಳ್ತೇನೆ. ಅಲ್ಲ, ಇದೊಂದು ರೀತಿ ಸವಾಲಾಗಿತ್ತಾ ಅಂತ ಅನ್ಸುತ್ತಾ ಅಂತ? ಅಂದ್ರೆ ಎಲ್ರನ್ನೂ ಒಟ್ಟಿಗೆ ಕೂಡಿಸಿ ಒಮ್ಮತ ತೀರ್ಮಾನ ಹಾಕಿಸಿ ಎಲ್ರನ್ನೂ ಒಪ್ಪಿಗೆ ಪಡೆಯುವಂಥದ್ದು ಇದೊಂದು ರೀತಿ CM ಸಿದ್ದರಾಮಯ್ಯ ಅವರಿಗೆ ಸವಾಲಾಗಿತ್ತು ಆ ಸಂದರ್ಭದಲ್ಲಿ?
ಇಂತಹ ವಿಷಯಗಳು ಬಹಳ ಜೇನುಗುಡಿ ಕೈ ಹಾಕಿದೆ. ಆದರೆ ಅವ್ರ ಟ್ಯಾಲೆಂಟು, ಅವ್ರ ಅನುಭವ, ಇಡೀ ಎಲ್ಲರನ್ನು ವಿಶ್ವಾಸ ತೆಗೆದುಕೊಳ್ತಕ್ಕಂಥ ರೀತಿ ನೀತಿ, ಯಾರಿಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಅವ್ರ ಭಾವನೆಗೆ ನಾವೆಷ್ಟೇ ಕೃತಜ್ಞತೆ ಹೇಳಿದ್ರು ಕಡಿಮೆ. ಸರ್, ದಲಿತ ಸಮುದಾಯದ ಎಲ್ಲಾ ಪಂಗಡಗಳಿಗೆ ಇದು ನ್ಯಾಯ ಸಿಕ್ಕಿದಂತ ಆಗಿದೆ ಅನ್ಸುತ್ತಾ? ನನಗಂತೂ ನ್ಯಾಯ ಸಿಕ್ಕಿದೆ ಅಂತೇಳಿ ಅನಿಸುತ್ತೆ. ಬಿಕಾಸ್ ಕಟ್ಟ ಕಡೆ ವ್ಯಕ್ತಿಗೆ ಒಂದು ಸ್ವಲ್ಪ ಸಹಾಯ ಮಾಡೋದ್ನಾಗ ಇನ್ನೊಬ್ರಿಗೆ ಸ್ವಲ್ಪ ತುಸು ತೊಂದರೆ ಆಗ್ಬೋದು ಅಥವಾ ಕಡಿಮೆ ಸಿಗಬಹುದು. ಆದ್ರೆ ನಾವು ಒಪ್ಕೋಬೇಕಲ್ಲ, ರಿಸರ್ವೇಶನ್ದಲ್ಲೇನೆ ನಾವು ಇನ್ನೊಂದು ಅಂಗಹೀನ ಆಗಿದೆ ಅಂದ್ರೆ ಅವನ ಮೇಲೆತ್ತಕ್ಕಂಥ ಕೆಲಸ ಅಥವಾ ಅವನ ಅಂಗಹೀನತೆಯನ್ನು ಹೋಗ್ಲಾಡಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯವರು ಮಾಡಿದ್ದಾರೆ. ಇಂಥದ್ರಲ್ಲಿ ಸ್ವಲ್ಪ ಏರುಪೇರುಗಳು ಇರ್ತವೆ, ಬಟ್ ಆಲ್ಮೋಸ್ಟ್ 99%, ಯಾಕೆ 100% ಒಳ್ಳೆ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯ. ಅಲ್ಲ, 8 ಹುದ್ದೆಗಳಿಗಿಂತ ಕಡಿಮೆ ಇದ್ದಾಗ ಒಳ ಮೀಸಲಾತಿ ಅನ್ವಯ ಆಗೋದಿಲ್ಲ ಅನ್ನುವಂಥದ್ದಿದೆ. ಹಾಗಾಗಿ ಇದು ಒಂದು ಲಾಭ ಆಗುತ್ತಾ? ಇದು ಅದು 3% ಅಂದ್ರೆ 15% ಇದು ಈ ಏನು ಪ್ರಮೋಷನ್ ಮತ್ತೊಂದು ಇದರಲ್ಲಿ ಸ್ವಲ್ಪ ಗೊಂದಲ ಇದೆ. ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಅಲ್ಲ, ಬಿಜೆಪಿ ಹೇಳ್ತಿದ್ರೆ ನಾವಿದ್ದಾಗ 17% ನಾವು ತಂದಿದ್ವಿ, ಇವ್ರು ಅದನ್ನ ಉಳಿಸ್ಕೊಳ್ಳಿಲ್ಲ ಕಾಂಗ್ರೆಸ್ ಸರ್ಕಾರ ಅನ್ನುವಂತ ಆರೋಪ ಮಾಡ್ತಿದ್ದಾರೆ. ಅವ್ರಿಗೇನು ಯಾವ ರೀತಿ ಜನರನ್ನ ಚೀಟ್ ಮಾಡಕ್ ಹೊರಟಿದ್ದಾರೆ, ಯಾವ ರೀತಿ ಅವ್ರು ಮೋಸ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಶೆಡ್ಯೂಲ್ 9ದಲ್ಲಿ ಸೇರಿಸ್ಬೇಕಾದ್ರು ಕೇಂದ್ರ ಸರ್ಕಾರದ್ದು. ಸಾನಿಯಾ ಕೇಸ್ನಲ್ಲಿ ಹೇಳಿದೆ 50%ಕ್ಕೆ ಮೀರಬಾರ್ದು ಅಂತ ಹೇಳಿದ್ದಾರೆ. ಆದ್ರೆ ಇವರು 56%ಕ್ಕೆ ಸೇರಿಸಿದ್ರೆ ಶೆಡ್ಯೂಲ್ 9ದಲ್ಲಿ ಸೇರಿಸಿ ಮಾತನಾಡಲಿ. ಇವ್ರಿಗೆ ಅಂದ್ರೆ ನಾನು ಹೇಳ್ತಿದ್ದೀನಿ, ಇವ್ರಿಗೆ ದಲಿತರ ಬಗ್ಗೆ, ST ಬಗ್ಗೆ ಕಾಳಜಿ ಇದೆ ಅಂತ ಹೇಳ್ತಿದ್ದೀನಿ. ಇವ್ರಿಗೆ ಯಾವ ಯೋಗ್ಯತೆ ಇದೆ ರೀ ಈ ರೀತಿ ಮಾತನಾಡಲಿಕ್ಕೆ? ಇವ್ರು ಶೆಡ್ಯೂಲ್ 9ದಲ್ಲಿ ಸೇರಿಸಿ ನಾವು ದಲಿತರ ಪರವಾಗಿ ನಾವು ಮಾಡಿದೀವಲ್ಲ 56%, ಶೆಡ್ಯೂಲ್ 9ದಲ್ಲಿ ಸೇರಿಸಿದ್ದೀವಿ ನೋಡಿ ಅಂತೇಳಿ ಬಂದು ಹೇಳಿ ಜನತೆಗೆ. ನಾನೇ ಶಬ್ಬಾಷ್ ಅಂತ ಹೇಳ್ತಿದ್ದೇನೆ. ಅದನ್ನು ಮಾಡಲಾರದೆ ಎಲ್ಲ ಕೋರ್ಟಿಗೆ ಹೋಗಿ ಇವತ್ತು ನಮ್ಗೆ ಎಷ್ಟು ಅನ್ಯಾಯ ಆಗೋಯ್ತು. ಕೋರ್ಟ್ನಲ್ಲಿ ಸ್ಟೇ ಆಯ್ತು. ಇವ್ರು ನಂಬಿತಾನೆ ನಾವು ಹೋದದ್ದು 6-5ಕ್ಕೆ ಹೋದದ್ದು. ಇಂಥ ಸುಖ ಸುಮ್ಮನೆ ಜನರನ್ನ ತಪ್ಪು ದಾರಿಗೆ ಎಳೆಯೋದು, ತಪ್ಪನ್ನು ಹೇಳೋದು, ಎಲ್ಲೊಂದು ಕಡೆ ಜನರು ಮಿಸ್ಗೈಡ್ ಮಾಡಿದ್ರೆ ಲಾಭ ತೆಗೆದುಕೊಳ್ಳೋದು ಬಿಟ್ಟು ಜನರ ಪರವಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊತೀನಿ, ಶೆಡ್ಯೂಲ್ 9ದಲ್ಲಿ ಈಗಲಾದರೂ ಸೇರಿಸಿ. ನಿಮ್ಗೆ ದಲಿತರ ಬಗ್ಗೆ ಕಾಳಜಿ ಇದ್ರೆ ಶೆಡ್ಯೂಲ್ 9ದಲ್ಲಿ ಸೇರಿಸಿ ಬಂದರೆ ನಿಜವಾಗಿ ನಾನೇ ಹೇಳ್ತಿದ್ದೀನಿ, ನೀವು ಒಳ್ಳೆ ಕೆಲಸ ಮಾಡಿದಿರಿ. ಶೆಡ್ಯೂಲ್ 9ದಲ್ಲಿ ಸೇರಿಸಿದ್ದು ನಾನೇ ಹೇಳ್ತೀನಿ. ಸರ್, ನೀವ್ ಹೇಳ್ತಿದ್ರ ಇದು ಐತಿಹಾಸಿಕ ನಿರ್ಧಾರ ಅನ್ನುವಂಥದ್ದು ಹೇಳ್ತಾರೆ. ಆದ್ರೆ ಗೋವಿಂದ ಕಾರಜೋಳ ಆಗಿರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಅವರು ಆಗಿರ್ಬೋದು, ಅವ್ರು ಹೇಳ್ತಿರುವಂತದ್ದು ಇದು ಐತಿಹಾಸಿಕ ಅನ್ಯಾಯ, ಐತಿಹಾಸಿಕ ದ್ರೋಹ ಅಂತ ಹೇಳ್ತಿದ್ದಾರೆ. ಏನಾಗಿದೆ ಹೇಳ್ಬೇಕಲ್ಲ, ಏನ್ ಅನ್ಯಾಯ ಆಗಿದೆ ಅನ್ನೋದು ಪರ್ಟಿಕ್ಯುಲರ್ ಆಗಿ ಹೇಳಿ. ಅವರು ಏನಾಗಿದೆ 56% ಕೊಟ್ಟಿವಿ ಅಂದ್ರೆ ಶೆಡ್ಯೂಲ್ 9ಗೆ ಯಾಕೆ ಸೇರಿಸಿಲ್ಲ? ಸರಿ, ಯಾವ ಸಮಾಜಕ್ಕೆ ಅನ್ಯಾಯ ಆಗಿದೆ, ಏನಾಗಿದೆ ಅನ್ನೋದು ಅವ್ರು ಹೇಳಿದ್ರೆ ನಾನು ಅವ್ರಿಗೆ ಹೌದಪ್ಪ ಅಂತ ಹೇಳ್ತೀನಿ. ಏನಾಗಿದೆ ಅಂತ ಹೇಳ್ತಾರೆ. ಅನ್ಯಾಯ ಅಂದ್ರೆ ಏನಾಗಿದೆ, ಯಾರಿಗಾಗೈತೆ ಅನ್ನೋದು ಜನತೆಗೆ ಹೇಳಿ, ರಾಜ್ಯಕ್ಕೆ ಹೊರಗೆ ಬರಲಿ. ಏನ್ ಅನ್ಯಾಯ ಆಗೈತೆ ಅನ್ನೋದು ಕಾರಜೋಳ ಸಾಹೇಬರು, ನಾರಾಯಣ ಸ್ವಾಮಿ ಅವ್ರು ಹೇಳಿ. ಅವ್ರಿಗೆ ಎಲ್ಲೋ ಒಂದು ಕಡೆ ದಲಿತರಿಗೆ ನ್ಯಾಯ ಸಿಕ್ಕಿದೆ, ಅದನ್ನು ಗೌರವಿಸ್ಕೊಡ್ತಕ್ಕಂಥ, ಅದನ್ನು ಗೌರವಿಸ್ತಕ್ಕಂಥ, ಅದನ್ನು ಬೆಂಬಲಿಸ್ತಕ್ಕಂಥ ಬುದ್ಧಿ ಆ ಭಗವಂತ ಕೊಡ್ಲತ್ತೆ ನಾನು ಭಗವಂತನಲ್ಲಿ ಹೇಳ್ತೀನಿ. ಸರ್, ಇನ್ನೊಂದು, ಈಗ ಕಾಂಗ್ರೆಸ್ನಲ್ಲಿ 3 ವರ್ಷ ಆಗ್ತಿರುವಂತಹ ಹೊತ್ತಲ್ಲಿ ಕೂಡ ಅಧಿಕಾರ ಹಂಚಿಕೆ, ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದ್ ಕಡೆ DCM DK ಶಿವಕುಮಾರ್ ಅವರು ತಮ್ಗೆ CM ಗಾದಿ ಸಿಗಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ತಂತ್ರಗಾರಿಕೆ ಮಾಡ್ತಿದ್ದಾರೆ. ಸೊ ಇತ್ತ ಸಿದ್ದರಾಮಯ್ಯರು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಮಾತನ್ನ ಆಪ್ತ ಬಳಗದ ಒಂದಷ್ಟು ನಾಯಕರು ಹೇಳ್ತಿದ್ದಾರೆ. ಇದು ಹೈಕಮಾಂಡ್ ಡಿಸಿಷನ್. DK ಶಿವಕುಮಾರ್ ಸಾಹೇಬ್ರಾಗ್ಲಿ, ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ಡಿಸಿಷನ್ ತೆಗೆದುಕೊಳ್ಳೋದಲ್ಲ, ಹೈಕಮಾಂಡ್ ತೆಗೆದುಕೊಳ್ತಾ ಇದೆ. ಸಿದ್ದರಾಮಯ್ಯ ಸಾಹೇಬ್ರ ಇದು ಏನದು ಸೈಲೆಂಟು ಆಗಿಲ್ಲ. DK ಶಿವಕುಮಾರ್ ಅವ್ರ ಹೈಕಮಾಂಡ್ದಾಗ ಏನು ಮಾತಾಡೋ ಅದು ನನಗೆ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿಗಳು ಆಕ್ಟಿವ್ ಆಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕಾನ್ಫಿಡೆಂಟಲ್ಲಿ ಇದ್ದಾರೆ. ಯಾವುದೇ ಕಾರಣಕ್ಕೂ CM ಹೋಗ್ತಿದೆ ಬರ್ತಿದೆ ಅಂತಕ್ಕಂಥ ಭಾವನೆಯಲ್ಲಿ ಅವರಿಲ್ಲ. ಹೈಕಮಾಂಡ್ ಹೇಳಿದರೆ ಎಲ್ಲರೂ ಒಪ್ಕೊಳ್ತೀವಿ ಅಂತೇಳಿ ಹೇಳಿದಾರಲ್ಲ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಹೇಳಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳು. ಯಾವುದೇ ಕಾರಣಕ್ಕೂ ಇದೆಲ್ಲ ಹೈಕಮಾಂಡ್ ಅಂಗಳದಲ್ಲೇ ಇದೆ ವಿನ ನೀವು ಮಾತಾಡೋದ್ರೊಳಗೆ ಅರ್ಥ ಇಲ್ಲ. ಇದು ಹೈಕಮಾಂಡ್ ಡಿಸಿಷನ್ ತಗೊಂಡು. ರಾಜಣ್ಣ ಅವ್ರು ಹೇಳ್ತಿದ್ರೆ ಸಿದ್ದರಾಮಯ್ಯರು 2013-18ರಲ್ಲಿ ಇದ್ದಂತ ಆ ಖಡಕ್ ಸಿದ್ದರಾಮಯ್ಯರು ಈಗ ಅದು ಕಾಣಿಸ್ತಿಲ್ಲ, ಅವರಲ್ಲಿ ಆಕ್ರಮಣಶೀಲತೆ ಕಾಣಿಸ್ತಾ ಇಲ್ಲ, ಅಸಹಾಯಕರಾಗಿದ್ದಾರೆ, ಮಾಟ ಮಂತ್ರವನ್ನು ಮಾಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ.
ಮಾಟ ಮಂತ್ರ ಇದ್ರಲ್ಲಿ ನಮ್ಗೇನ್ ನಂಬಿಕೆ ಇಲ್ಲ. ರಾಜನ್ನ ಯಾವ್ದನ್ನ ಇಟ್ಕೊಂಡು ಹೇಳ್ಯಾನೋ ನಾನು ಮಾತಾಡ್ತೇನೆ ಅವ್ರಿಗೆ. ಸರ್, ಈಗ ಅಹಿಂದ ಅನ್ನುವಂತ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವರು ಮುಂದೆ ಸಂಘಟಿಸಬೇಕಾಗತ್ತೆ, ಮತ್ತೆ ಅದನ್ನ ನೇತೃತ್ವಗಳನ್ನು ಕೂಡ ವಹಿಸ್ಕೊಳ್ಬೇಕಾಗತ್ತೆ ಅನ್ನುವಂತ ಅರ್ಥದಲ್ಲಿ ಹೇಳ್ತಿದ್ದಾರೆ. ಒಂದ್ ಕಡೆ ಮುಸ್ಲಿಂ ಸಮುದಾಯದ ಒಂದಷ್ಟು ತಿಕ್ಕಾಟುಗಳಾಗ್ತಿದ್ದಾವೆ ತರಾತುರಿ ಕ್ರಮದ ವಿಚಾರಕ್ಕೆ. ಮಗದೊಂದ್ ಕಡೆ ಅಹಿಂದ ಸಂಘಟನೆ ಆಗ್ಬೇಕು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅನ್ನುವಂತ ಚರ್ಚೆ ಆಗ್ತಿದೆ. ಅಹಿಂದ ಸಂಘಟನೆ ಇವತ್ತಿಂದಲ್ಲ, ಸತೀಶ್ ಜಾರಕಿಹೊಳಿ ಸಾಹೇಬರು ಮೊದಲಿಂದ ಮಾಡ್ಕೊತ ಬಂದರು. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳು ಆ ಸಮಾಜಗಳನ್ನ ಮೇಲೆತ್ತಲಿಕ್ಕೆ ಪ್ರಯತ್ನ ತುಂಬಾ ಮಾಡಿದ್ದಾರೆ. ಇದರಲ್ಲಿ ಏನ್ ತಪ್ಪಿದೆ? ಮಾಡ್ತಾರೆ, ಯಾಕೆ ಮಾಡಬಾರ್ದು? ಎಲ್ಲಿ ಹಿಂದುಳಿದ್ರಿಗೆ ಅದನ್ನು ಗುರುತಿಸಿ ಅವ್ರನ್ನ ಮುಂದೆ ತರಬೇಕು ಅಂತಕ್ಕಂಥ ಭಾವನೆಯಿಂದ ನಡೀತಕ್ಕಂಥ ಅಹಿಂದಕ್ಕೆ ಯಾಕೆ ಇವರು ಮನಸ್ಸು ಅಷ್ಟು ಗೊಂದಲದಲ್ಲಿದ್ದಾರೆ? ಅಹಿಂದ ಸಮಾವೇಶ ಮಾಡ್ತಾರೆ, ರಾಜಕಾರಣಕ್ಕೂ ಮಾಡ್ತಾರೆ, ಇವ್ರು ಅದಕ್ಕೆ ಮಾಡ್ತಾರೆ. ಈಗೇನು ದಾವಣಗೆರೆಗೆ ಮಾಡಕತ್ತಾರೆ, ಇವ್ರು ಅದಕ್ಕೆ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲವೂ ಸಮಾಜ ಗಮನಿಸ್ತಾ ಇದೆ. ನಮ್ಮ ಪಕ್ಷ, ನಮ್ಮ ಸರ್ಕಾರ ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ಜನ ಕೈ ಹಿಡಿತಾರೆ. ಸರ್, ಸಿದ್ದರಾಮಯ್ಯವರು ಮುಂದಿನ 2 ವರ್ಷಗಳ ಅವಧಿಗಳು ಕೂಡ ಅವರು ಸಿಎಂ ಆಗಿರ್ಬೇಕು ಅನ್ನುವಂತ ಮಾತುಗಳು, ಧ್ವನಿಗಳು ಕೂಡ ಆಪ್ತ ವಲಯದಲ್ಲಿ ವ್ಯಕ್ತ ಆಗ್ತಿದೆ. ಅಂದ್ರೆ ಈಗಾಗಲೇ 3 ವರ್ಷ ಆಗ್ತಾ ಬಂದಿದೆ, ಮುಂದಿನ ಅವಧಿಗೂ ಕೂಡ ಅಂದ್ರೆ 2 ವರ್ಷಗಳನ್ನು ಕಂಪ್ಲೀಟ್ ಮಾಡ್ಲಿ ಅನ್ನುವಂತ ಅಭಿಪ್ರಾಯಗಳು ವ್ಯಕ್ತ ಆಗ್ತಿದ್ದಾವೆ. ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ನಮ್ಮ ಪಕ್ಷದಲ್ಲಿದೆ. ಅವ್ರವ್ರ ಅಭಿಪ್ರಾಯಗಳನ್ನ ಅವ್ರು ಹೇಳ್ತಾರೆ, ಏನ್ ತಪ್ಪಿಲ್ಲ. ಬಟ್ ಇದೆಲ್ಲವೂ ಡಿಸಿಷನ್ ತೆಗೆದುಕೊಳ್ಳೋದು ಹೈಕಮಾಂಡ್. ಸರ್, ಸಂಪುಟ ಪುನರಚನೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳಾಗ್ತಿದ್ದಾವೆ. ಅದು ಪುನರಚನೆ ಆಗ್ಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿ ದೆಹಲಿಗೆ ತೆರಳಿದ್ರು ಒಂದಷ್ಟು ಜನ ಶಾಸಕರು. ಸಹಜ ಅಲ್ಲ, ತಾವು ಮಂತ್ರಿಗಳಾಗಬೇಕು, 4 ಸಲ ಗೆದ್ದೀವಿ, 5 ಸಲ ಗೆದ್ದೀವಿ, ನಮ್ಗೆ ಅವಕಾಶ ಸಿಗಬೇಕು, ಜನರ ಸೇವೆ ಮಾಡಲಿಕ್ಕೆ, ನಮ್ಮ ವಿದ್ವತ್ತ ತೋರಿಸ್ಲಿಕ್ಕೆ ನಮ್ಗೊಂದು ಅವಕಾಶ ಸಿಕ್ಕರೆ ನಾವು ಕೆಲಸ ಮಾಡಬಲ್ಲೇವಿ ಅಂತಕ್ಕಂಥ ಭಾವನೆ ಸಹಜವಾಗಿದೆ. ತಪ್ಪೇನಲ್ಲ ಅದು. ಸೊ ಇದಿಷ್ಟು ಕೂಡ ಅಬಕಾರಿ ಸಚಿವರಾಗಿರುವಂತಹ RB ತಿಮ್ಮಾಪುರ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.